ಸ್ಟೇಜ್ ಸಿಕ್ಕೋದಕ್ಕೆ ಅವರು ಬಿಗಿನಿಂಗಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಕಮ್ಯುನಿಟಿ ಗೊತ್ತು. ಆ್ಯಂಡ್ ಸೆಕೆಂಡ್ ಥ್ಯಾಂಕ್ಸ್ ರೂಲ್ ಮಾಡಿ, ಯಾಕಂದರೆ ಒಂದು ರೆಕಗ್ನೇಷನ್ಗೋಸ್ಕರನೇ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವು ಮಾಡೋ ಕೆಲಸ ಎಲ್ಲರಿಗೂ ಗೊತ್ತಾಗಬೇಕು, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಬೇರೆಯವ್ರಿಗೆ ಅರ್ಥ ಮಾಡಬೇಕಂತ ಸುಮಾರು ಸಲ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಆದರೆ ಏನೋ ಗೊತ್ತಿಲ್ಲ, ಕಸದ ಮೇಲೆ ಈಗಿದ್ದಕ್ಕೆ ಜನರಿಗೆ ಏನೋ ನಮ್ಮನ್ನು ಒಂಥರ ಮಾಡಿ ಸೈಡ್ಗೆ ತಂದುಬಿಟ್ಟಿದೆ. ನಮ್ಮ ವೆಸ್ಟ್ ಬೆಂಗಾಲ್ ಹಿಸ್ಟ್ರಿ ನೀವು ನೋಡಿದ್ರೆ ಇವತ್ತು ನಿನ್ನೆ ಮೊನ್ನೆ ಬಂದಿರೋದಿಲ್ಲ, ಸುಮಾರು 80 ವರ್ಷದ ಹಿಸ್ಟ್ರಿ ಇದೆ. ನಮ್ಮ ವೆಸ್ಟ್ ಬೆಂಗಾಲ್ ಜನರೇಷನ್ ಆಗಿ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ಪರಿಸರಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿರೋರು. ಆದರೆ ಇಷ್ಟು ವರ್ಷ ಯಾವಾಗಲೂ ಒಂದು ಕೋಪ ಇರುತ್ತೆ. ಇಷ್ಟು ಇವಾಗ ನೋಡಿ, ನಾನೇ 3rd ಜನರೇಷನ್ ವೆಸ್ಟ್ ಬೆಂಗಾಲ್ ಆಗಿ ಬಂದಿದ್ದೇನೆ. ಆದರೆ ಯಾವಾಗಲೂ ಒಂದು ಕೋಪ ಇರುತ್ತೆ, ಏನು ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಅಂದರೆ ನಮಗೆಲ್ಲ ಒಂದು ರೆಕಗ್ನೇಷನ್ ಸಿಗ್ತಾ ಇಲ್ಲ ಅಂತ. ಆದರೆ ಈ ಸ್ಟೇಜ್ನ ಆ ಥರ ನೋಡ್ತಾ ಇದ್ದಾರೆ, ಒಂದು ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ನನಗೆ. ಇದು ನೋಡೋರು ಬಂದಿರೋರು ಕೂಡ ಇದ್ರ ಬಗ್ಗೆ ನಮ್ಮ ವೆಸ್ಟ್ ಬೆಂಗಾಲ್ ಅಂದರೆ ಅವರು ಬರೀ ವೆಸ್ಟ್ ಬೆಂಗಾಲ್ ಮಾತ್ರ ಇಲ್ಲ, ಅವರು ಪರಿಸರ ವಾರಿಯರ್ಸ್ ಅಂತ ನಿಮಗೆಲ್ಲರೂ ಗೊತ್ತಿರುತ್ತೆ. ವೆಸ್ಟ್ ಬೆಂಗಾಲ್ ಲೈಫ್ ನೋಡಿದ್ರೆ ತುಂಬ ಸಂತೋಷವಾದ ಲೈಫ್ ಇಲ್ಲ. ಅದ್ರ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗೋದು ಅವ್ರು ಕೂಡ ಕಷ್ಟ. ಒಂದ್ಸಲಿ ಕೂಡ ನಾನು ಹೇಳಿದ್ದೆ, ನಮ್ಮ ವೆಸ್ಟ್ ಬೆಂಗಾಲ್ ಲೈಫು ಪ್ರತಿ ದಿವಸ ಸ್ಟಾರ್ಟ್ ಆಗೋದಕ್ಕೆ ನನಗೆ ನೋಡಿದ್ರೆ ಸ್ಟಾರ್ಟ್ ಮಾಡೋದು ರಾತ್ರಿಯಲ್ಲಿ ತಿರ್ಗಾ ಮುಗಿಯೋದು ರಾತ್ರಿಯಲ್ಲಿ, ಆ ಥರ ಒಂದು ಲೆಕ್ಕದಲ್ಲಿ. ಆದರೂ ಥ್ಯಾಂಕ್ ಯು ಟು ಗ್ರೀನ್ ಮೈಕ್ ಅಕ್ಷತಾ, ಥ್ಯಾಂಕ್ ಯು ಟು ಹಸಿರು ದಳ innovations for recognizing the waste pickers. I think as Shahid and Shekhar rightly said, if you think of few